ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಯಾದಗಿರಿ ಜಿಲ್ಲೆಯಲ್ಲಿ P1 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಎಷ್ಟು ಹುದ್ದೆಗಳು ಖಾಲಿದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಎಷ್ಟಿರಬೇಕು, ಸ್ಯಾಲ್ರಿ ಎಷ್ಟಿದೆ, ಯಾವ ರೀತಿಯಾಗಿ ನೇಮಕಾತಿಯನ್ನು ಮಾಡ್ಕೊಳ್ತಾರಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾದಗಿರಿ ಡಿಸ್ಟಿಕ್ ಕೋರ್ಟಲ್ಲಿ P1 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ನೋಟಿಫಿಕೇಶನನ್ನು 9/3/2026 ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಪ್ರಾರಂಭದ ದಿನಾಂಕ ಬಂದು 13/3/2026 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 12/4/2026 ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಅದನ್ನು ಕಟ್ಟೋದಕ್ಕೆ ಕೊನೆಯ ದಿನಾಂಕ ಬಂದು 13/4/2026 ಕೊನೆಯ ದಿನಾಂಕ ಆಗಿರುತ್ತೆ. ಕೊನೆಯ ದಿನಾಂಕದವರೆಗೂ ಕೂಡ ಕಾಯಕ್ಕೆ ಹೋಗ್ಬೇಡ್ರಿ ಅಪ್ಲಿಕೇಶನ್ ಹಾಕೋದನ್ನು. ಆದಷ್ಟು ಮುಂಚಿತವಾಗಲೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ತದನಂತರ ಏನಾಗುತ್ತಪ್ಪ ಅಂತಂದರೆ ಲಾಸ್ಟಲ್ಲಿ ಸರ್ವರ್ ಬ್ಯುಸಿ ಆಗುವಂತಹ ಸಾಧ್ಯತೆ ತುಂಬ ಇರುತ್ತೆ. ಆದಷ್ಟು ಮುಂಚಿತವಾಗಲೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಒಂದು ಸೆಟ್ಟನ್ನು ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೊಂಡ್ಬಿಡಿ. ಇನ್ನೊಂದು PDF ನಿಮ್ಮ ಟೆಲಿಗ್ರಾಮ್ ಆಗಲಿ ಅಥವಾ ವಾಟ್ಸಪ್ ಆಗಲಿ ಅಥವಾ ಇಮೇಲ್ ಆದರೂ ಆಗಲಿ, ಇಮೇಲಲ್ಲಿ ಇಟ್ಕೊಂಡ್ರೆ ಬೆಟರು. ನೀವು ಯಾವುದೇ ಟೈಮಲ್ಲಾದರೂ ಡೌನ್ಲೋಡ್ ಮಾಡಿಕೊಂಡು ಇಂಟರ್ವ್ಯೂಗೆ ಹೋಗ್ಬೋದು. ಈ ಒಂದು ಮಾಹಿತಿಯನ್ನು ನೀವು ಗಮನದಲ್ಲಿ ಇಟ್ಕೊಳ್ರಿ. ಕೆಲವೊಂದಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇರ್ತೀರಿ, ಬ್ರದರ್ ಅಪ್ಲಿಕೇಶನ್ ಪ್ರಿಂಟ್ ಇಲ್ಲ, ಏನು ಮಾಡೋದು ಅಂತಂದೇಳಿ. ಅದು ಲಾಸ್ಟಿಗೆ ಕ್ಲೋಸ್ ಮಾಡಿಬಿಡ್ತಾರೆ ಅವರು. ಆವಾಗ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರೋದಿಲ್ಲ. ಆದಷ್ಟು ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ, ಒಂದು ಸೆಟ್ಟನ್ನು ಜೋಪಾನ ಮಾಡಿ ಇಟ್ಕೊಳ್ರಿ, ಇನ್ನೊಂದು ಸೆಟ್ಟನ್ನು ವಾಟ್ಸಪ್ಪು, ಟೆಲಿಗ್ರಾಮು ಮತ್ತು ಇಮೇಲಲ್ಲಿ ಜೋಪಾನವಾಗಿ ಇಟ್ಕೊಂಡ್ಬಿಡ್ರಿ. ನೆಕ್ಸ್ಟ್, ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ವೆಬ್ಸೈಟ್ ಅಡ್ರೆಸ್ ಬಂದು https://yadgiri.districtcourts.government.in/notice-category/recruitments/ ಅಂತಂದೇಳಿ ನೀವು ಏನಾದರೂ ಗೂಗಲಲ್ಲಿ ಸರ್ಚ್ ಕೊಟ್ಟರೆ ಅಲ್ಲಿ ಮೇನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ಬಟನ್ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಪ್ರೊಸೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟು, ಇಲ್ಲಿ P1 ಹುದ್ದೆ ಖಾಲಿ ಇರುವಂಥದ್ದು 5 ಹುದ್ದೆಗಳು ಖಾಲಿ ಇದ್ದಾವೆ. ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 27,000 ರೂಪಾಯಿ ಇವರಿಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ಇದರ ಜೊತೆಗೆ TA, DA, HRA ಅಂತಂದೇಳಿ ಸೇರಿ 30,000 ಪ್ಲಸ್ ಸ್ಯಾಲ್ರಿ ಇವರಿಗೆ ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ನೆಕ್ಸ್ಟ್, ಈ ಒಂದು ಹುದ್ದೆಗಳು 371J ಅವರಿಗೆ ಮಾತ್ರ ಮೀಸಲಿರುವಂಥದ್ದು. ನಾನ್ ಹೈದರಾಬಾದ್ ಕರ್ನಾಟಕದವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಹೈದರಾಬಾದ್ ಕರ್ನಾಟಕದವರು ಮಾತ್ರ ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಸಾಮಾನ್ಯ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು ಖಾಲಿ ಇರುವಂಥದ್ದು, ಒಂದು ಮಹಿಳೆಗೆ, ಇನ್ನೊಂದು ಗ್ರಾಮೀಣ ಅಭ್ಯರ್ಥಿಗೆ. ಈಗ ಪ್ರವರ್ಗ 2A ಅವರಿಗೆ 1 ಹುದ್ದೆ ಖಾಲಿ ಇರುವಂಥದ್ದು, ಅದು ಇತರೆಗೆ ಖಾಲಿ ಇರುವಂಥದ್ದು. ಪ್ರವರ್ಗ 3Aಗೆ 1 ಹುದ್ದೆ ಖಾಲಿ ಇರುವಂಥದ್ದು, ಅದು ಮಹಿಳೆಗೆ. ನೆಕ್ಸ್ಟ್, ಪ್ರವರ್ಗ 3Bಗೆ 1 ಹುದ್ದೆ ಖಾಲಿ ಇರುವಂಥದ್ದು, ಅದು ಕೂಡ ಮಹಿಳೆಗೆ ಖಾಲಿ ಇರುವಂಥದ್ದು. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ SSLCಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಕನ್ನಡ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ನಿಮಗೆ ಬರ್ತಾ ಇರಬೇಕು. ಇಲ್ಲಿ ಒಂದು ಸೂಚನೆಯನ್ನು ನೀಡಿದ್ದಾರೆ. ಏನಪ್ಪ ಅಂತಂದರೆ, ಈಗ SSLCಯಲ್ಲಿ ಗ್ರೇಡ್ ಅಂಕಗಳನ್ನು ಏನಾದರೂ ಪಡ್ಕೊಂಡಿದ್ರೆ ಅಂಥವ್ರು ಏನು ಮಾಡ್ಬೇಕಪ್ಪ ಅಂತಂದರೆ, ನಿಮ್ಮ ಶಾಲಾ ಮುಖ್ಯಸ್ಥರಿಂದ ಅಂಕಗಳಾಗಿ ಪರಿವರ್ತಿಸಿ ಗ್ರೇಡ್ಗಳನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ ನೀವು ಪರ್ಸೆಂಟೇಜನ್ನು ಎಂಟ್ರಿ ಮಾಡಬೇಕು. ಅದು ಶಾಲಾ ಮುಖ್ಯಸ್ಥರಿಂದ ನೀವು ಅಂಕಗಳಾಗಿ ಪರಿವರ್ತಿಸಬೇಕು ಅಂತಂದೇಳಿ ಅವರು ಕೇಳಿರುವಂಥದ್ದು. ನೆಕ್ಸ್ಟ್, ಅಭ್ಯರ್ಥಿಯು ಸರಿಯಾಗಿ ಅಧಿಸೂಚನೆಯನ್ನು ಓದಿ ಕೇವಲ ಒಂದು ಅರ್ಜಿಯನ್ನು ಮಾತ್ರ ತಾವು ಕ್ಲೇಮ್ ಮಾಡುವ ಮೀಸಲಾತಿಗಳನ್ನು ನಮೂದಿಸಿ ಆನ್ಲೈನ್ ಮೂಲಕ ಸಲ್ಲಿಸಬೇಕಂತಂದೇಳಿ ಅವರು ಹೇಳಿರುವಂಥದ್ದು. ಒಂದು ಅಭ್ಯರ್ಥಿ ಒಂದೇ ಅಪ್ಲಿಕೇಶನ್ ಹಾಕಬೇಕು, ಅದು ಅವರಿಗೆ ಯಾವ ರಿಸರ್ವೇಷನ್ ಬೇಕು ಅನ್ನೋದನ್ನು ಕ್ಲಿಯರಾಗಿ ತಿಳ್ಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೇಕಂತಂದೇಳಿ ಅವರು ಹೇಳಿರುವಂಥದ್ದು. ಆಯ್ಕೆಯ ವಿಧಾನ ಯಾವ ರೀತಿಯಾಗಿರುತ್ತಪ್ಪ ಅಂತಂದರೆ, SSLCಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಮೆರಿಟ್ ಲಿಸ್ಟನ್ನು ಪ್ರಿಪೇರ್ ಮಾಡಿ ಸಂದರ್ಶನಕ್ಕೆ ಕರಿತಾ ಹೋಗ್ತಾರೆ.
SSLCಯಲ್ಲಿ ಯಾರು ಹೈಯೆಸ್ಟ್ ಅಂಕಗಳನ್ನು ಪಡ್ಕೊಂಡಿರ್ತೀರಿ ಅಂತಹ ಅಭ್ಯರ್ಥಿಗಳನ್ನು 1:10 ಅಂತಂದರೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನು ಅವರು ಸಂದರ್ಶನಕ್ಕೆ ಕರೀತಾರೆ. ಇಲ್ಲಿ 5 ಹುದ್ದೆಗಳು ಖಾಲಿದ್ದಾವೆ, 50 ಅಭ್ಯರ್ಥಿಗಳನ್ನು ಅವ್ರೇನು ಮಾಡ್ತಾ ಹೋಗ್ತಾರೆ, ಸಂದರ್ಶನಕ್ಕೆ ಕರಿತಾ ಹೋಗ್ತಾರೆ. ಆ ಒಂದು ಸಂದರ್ಶನದಲ್ಲಿ 10 ಅಂಕಗಳಿಗೆ ನಿಮಗೆ ಅವರು ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಕನ್ನಡ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ನಿಮಗೆ ಬರ್ತಾ ಇರಬೇಕು, ಸಣ್ಣ ಪುಟ್ಟ ಜನರಲ್ ನಾಲೆಡ್ಜ್ ನಿಮಗೆ ಬರ್ತಾ ಇರಬೇಕು, ಹಾಗೆ ಡಿಸಿಪ್ಲಿನನ್ನು ನೋಡ್ತಾ ಹೋಗ್ತಾರೆ. ಓವರಾಲ್ ಆಗಿ ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡಿ ಅವ್ರೇನು ಮಾಡ್ತಾ ಹೋಗ್ತಾರೆ, ನಿಮಗೆ ಅಂಕಗಳನ್ನು ನೀಡ್ತಾ ಹೋಗ್ತಾರೆ. 10 ಅಂಕಗಳಿಗೆ 5 ಕೊಡ್ಬೋದು, 6 ಕೊಡ್ಬೋದು, 7 ಕೊಡ್ಬೋದು. ನಿಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದರ ಮೇಲೆ ಅವರು ಅಂಕಗಳನ್ನು ಜಾಸ್ತಿ ನೀಡ್ತಾ ಹೋಗ್ತಾರೆ. ಒಳ್ಳೆಯ ಅಂಕಗಳನ್ನು ಗಳಿಸಿದವರಿಗೆ ಅವ್ರೇನು ಮಾಡ್ತಾ ಹೋಗ್ತಾರೆ, ಸೆಲೆಕ್ಷನನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮಿನಿಮಮ್ ಏಜ್ ಎಷ್ಟಿರಬೇಕಪ್ಪ ಅಂತಂದರೆ 18 ವರ್ಷ ತುಂಬಿದಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಸಾಮಾನ್ಯ ವರ್ಗ ಅಭ್ಯರ್ಥಿಗಳಾಗಿದ್ದರೆ 18ರಿಂದ 35 ಪ್ಲಸ್ 5 ವರ್ಷ ಈಗ ಏಜ್ ರಿಲ್ಯಾಕ್ಸೇಷನನ್ನು ನೀಡಿರುವಂಥದ್ದು. ಅಂದರೆ ರೀಸೆಂಟಾಗಿ ಒಂದು 3 ವರ್ಷದಿಂದ ಯಾವುದೇ ರೀತಿಯಾದಂತಹ ನೇಮಕಾತಿಗಳು ಆಗಿಲ್ಲ. ಆ ಒಂದು ದೃಷ್ಟಿಕೋನದಿಂದ ಕೆಲವೊಂದಷ್ಟು ಅಭ್ಯರ್ಥಿಗಳ ಏಜ್ ಬಾರ್ ಆಗಿರುತ್ತೆ. ಅಂಥವರಿಗೋಸ್ಕರನೇ ಈ ಒಂದು 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಸರ್ಕಾರ ನೀಡಿರುವಂಥದ್ದು. ಸಾಮಾನ್ಯ ವರ್ಗ ಅಭ್ಯರ್ಥಿಗಳಾಗಿದ್ದರೆ 35 ಪ್ಲಸ್ 5 ವರ್ಷ ಅವರಿಗೆ ಏಜ್ ರಿಲ್ಯಾಕ್ಸೇಷನನ್ನು ನೀಡಿರುವಂಥದ್ದು. ಪ್ರವರ್ಗ 2A 2B 3A 3Bಗೆ 38 ವರ್ಷ ಪ್ಲಸ್ 5 ವರ್ಷ ಅವರು ಏನು ಮಾಡಿದ್ದಾರೆ, ಏಜ್ ರಿಲ್ಯಾಕ್ಸೇಷನನ್ನು ನೀಡಿರುವಂಥದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗೆ ಸೇರಿದಂತೆ 18ರಿಂದ 45 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು P1 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್, ಈ ಒಂದು ಹುದ್ದೆಗೆ ನೀವು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಪ್ರೊಬೇಷನರಿ ಪೀರಿಯಡ್ ಅಂತಂದೇಳಿ 2 ವರ್ಷ ನೀವು ಪ್ರೊಬೇಷನರಿ ಪೀರಿಯಡಲ್ಲಿ ಇರ್ತೀರಿ. 2 ವರ್ಷ ಆದಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಏನಾದರೂ ಚೆನ್ನಾಗಿತ್ತಂದರೆ, ಯಾವುದೇ ರೀತಿಯಾದಂತಹ ಪ್ರಕರಣಗಳು ಇನ್ನು ಅನಧಿಕೃತವಾಗಿ ಏನಾದರೂ ಇನ್ವಾಲ್ವ್ ಆದರೆ ನಿಮ್ಮನ್ನು ಅವರು ಪರ್ಮನೆಂಟ್ ಮಾಡ್ಕೊಳ್ಳೋದಿಲ್ಲ. ನೀವು ಕರೆಕ್ಟಾಗಿ ಕೆಲಸವನ್ನು ಮಾಡಿದರೆ, ಪ್ರಾಂಪ್ಟಾಗಿ ಮಾಡಿದರೆ ನಿಮ್ಗೆ ಏನು ಮಾಡ್ತಾ ಹೋಗ್ತಾರೆ, ಪರ್ಮನೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕ ಬಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಪ್ರವರ್ಗ 2A 2B 3A 3Bಗೆ ಸೇರಿದಂತಹ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಇಟ್ಟಿರುವಂಥದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗವನ್ನು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಇಟ್ಟಿರುವಂಥದ್ದು. ಇದನ್ನು ಪೇ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅವರು ವೆಬ್ಸೈಟ್ ಅಡ್ರೆಸ್ನು ಕೂಡ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, https://yadgiri.government.in/notice-category/recruitments ಅಂತಂದೇಳಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಕೊಟ್ಟರೆ ಅಲ್ಲಿ ಮೇನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ಬಟನ್ ಕಾಣಿಸುತ್ತೆ. ಎಲ್ಲ ನೀಟಾಗಿ ಫಿಲ್ಅಪ್ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಈ ಒಂದು PDF ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕು, ವಾಟ್ಸಪ್ ಲಿಂಕನ್ನು ಕೊಟ್ಟಿರ್ತೀನಿ. ಎರಡರಲ್ಲೂ ಕೂಡ ಆದಷ್ಟು ಅಭ್ಯರ್ಥಿಗಳು ಜಾಯ್ನ್ ಆಗಿರಿ. ನೀವು ಜಾಯ್ನ್ ಆಗೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಗೊತ್ತಾಗ್ತವೆ. ಅದರಿಂದ ಎಲ್ಲಾದರೂ ಒಂದು ಕಡೆ ನಿಮಗೆ ಗೌರ್ಮೆಂಟ್ ನೌಕರಿ ಸಿಗುವಂತಹ ಸಾಧ್ಯತೆ ಇರುತ್ತೆ. ನನ್ನ ಸಣ್ಣ ಪ್ರಯತ್ನ ನಿಮಗೆ ಎಲ್ಲಾದರೂ ಒಂದು ಕಡೆ ನೌಕರಿ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಅದರ ಪ್ರಕಾರ ಈ ಒಂದು PDF ನಾನು ಟೆಲಿಗ್ರಾಮು ಮತ್ತು ವಾಟ್ಸಪ್ಪಲ್ಲೇ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡ್ಕೊಳ್ರಿ, ನೀಟಾಗಿ ಓದ್ಕೊಳ್ರಿ. ಲಾಸ್ಟಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ನೀಟಾಗಿ ಅದನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತಾ ಹೋಗಬೇಕು. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಅಥವಾ SSLCಯನ್ನು ಕಂಪ್ಲೀಟ್ ಮಾಡಿಕೊಂಡು ಹುದ್ದೆಗಳಿಗೆ ಹುಡುಕ್ತಾ ಇರ್ತಾರಲ್ವ ಅಂತಹ ಅಭ್ಯರ್ಥಿಗಳಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಗುಡ್ ಲಕ್.